ನಂಬರ್ 2 ಮಿನಿಮಲಿಸಮ್. ಸಿಕ್ಕಾಪಟ್ಟೆ ಗುಡ್ಡೆ ಹಾಕ್ಕೋಬಾರ್ದು. ಇಂಡಿಯನ್ ಪೊಲಿಟಿ ಓದ್ತೀರಿ ಅಂತ ಅಂದರೆ ಇವ್ರು ಹೇಳ್ತಾರೆ ಆ ಬುಕ್ ಓದು, ಇವ್ರು ಹೇಳ್ತಾರೆ ಈ ಬುಕ್ ಓದು, ಇವ್ರು ಹೇಳ್ತಾರೆ ಈ ಬುಕ್ ಓದು. ನೀವು 4 ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ 4 ಜನ 4 ಬುಕ್ ಹೇಳ್ತಾರೆ. ಫೈನಲಿ ನೀವೇನು ಮಾಡ್ತೀರಿ, 4 ತೊಗೊಂಬಂದು ಇಟ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಹಾಳಾಗಿ ಹೋದ್ರಿ ನೀವು. ಅದಕ್ಕೆ 1 ಸಬ್ಜೆಕ್ಟ್ 1 ಬುಕ್ ಅಷ್ಟೇ, ತುಂಬ ಮಿನಿಮಮ್. ನಿಮ್ಮ ಸುತ್ತಮುತ್ತ ತುಂಬ ಐಟಮ್ಗಳು ಇರಬಾರ್ದು. ಈಗ ನೋಡ್ರಿ, ನನ್ನ ಕೈಲಿ ಮೊಬೈಲ್ ಇಲ್ಲ, ಏನಿಲ್ಲ, ಎಲ್ಲೆಲ್ಲೋ ಹೋಗಿದಾವು. ಈಗ ನಾನು ಕರೆಕ್ಟಾಗಿದ್ದೀನಿ. ನಿಮ್ಮ ಸುತ್ತಮುತ್ತ ತುಂಬ ಐಟಮ್ಗಳು ಬಂತು ಅಂದರೆ ಇನ್ನೂ ಡಿಗ್ರಿ ಕಾಲೇಜ್ ಇರೋಲ್ಲಪ್ಪ ನೀವು. ನಿಮ್ಮ ಕೈಯಲ್ಲಿ ಒಂದು ಮೊಬೈಲಿಂದ ವಾಯ್ಸ್ ಕ್ಲೀನಾಗಿ ಕೇಳಿ ಅಂತ ಒಂದು ಹೆಡ್ಫೋನ್ ಬೇರೆ ನಿಮಗೆ, ಇನ್ನು ಏನೇನೋ ಅವೆಲ್ಲ ನಿಮಗೆ ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಇದ್ದಾವೆ. ನಾವು ಹೇಳೋದು ಖಾಲಿ ಇರ್ರಿ ಅಂತ. ಮಿನಿಮಮ್. ನಿಮ್ಮ ರೂಮ್ ಇದೆ, ಓದೋ ರೂಮ್ ಅಂತ ಅಂದರೆ ಒಂದು 10 ಬುಕ್ ಕಾಣಬೇಕಲ್ಲಿ. ಕೆಲವರೆಲ್ಲ ಹೆಂಗೆ ಬಿಲ್ಡಪ್ ಅಂತ ಅಂದರೆ ಬುಕ್ಕಿನ ರ್ಯಾಕ್ ಜೋಡಿಸ್ಬಿಟ್ಟಿರ್ತಾರೆ, ಇಷ್ಟು ಬುಕ್ ಓದ್ತೀನಿ ಅಂತ. ಅಷ್ಟು ಬುಕ್ ಓದ್ರೆ ಇಲ್ಲಿ ಎಲ್ಲಿ ತಲೆಯಲ್ಲಿ ಇಟ್ಕೋಬೇಕು, ಆಗಲ್ಲ. ಕಡಿಮೆ ಬುಕ್ಕು 2000 ಪುಟ ಓದ್ಬಿಟ್ರೆ ನೀವು, 2,000 ಪುಟ ಕರ್ನಾಟಕದಲ್ಲಿ PC ಆಗ್ಬೋದು, ಕರ್ನಾಟಕದಲ್ಲಿ FD ಆಗ್ಬೋದು, ಕರ್ನಾಟಕದಲ್ಲಿ SD ಆಗ್ಬೋದು. ಆ 2,000ಕ್ಕೆ ಇನ್ನು 1,500 ಪುಟ ಆ್ಯಡ್ ಮಾಡಿಬಿಟ್ರೆ 3,500 KS ಅಧಿಕಾರಿ ಆಗ್ಬೋದು. ನನ್ನ ಸ್ಟೂಡೆಂಟಿಗ ಮಂಗಳೂರಲ್ಲಿ AC, ನನ್ನ ಸ್ಟೂಡೆಂಟಿಗ ಶಿವಮೊಗ್ಗದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, ನನ್ನ ಸ್ಟೂಡೆಂಟಿಗ ಬೆಂಗಳೂರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್. ಡೈರೆಕ್ಟ್ ಸ್ಟೂಡೆಂಟು, ನಾನೇ ಪಾಠ ಮಾಡಿರೋದವರಿಗೆ. ಅವ್ರ ಹತ್ರ ಇದ್ದ ಬುಕ್ಗಳು ಎಷ್ಟು ಅಂದರೆ ಇಷ್ಟೇ, 3,500-4,000 ಪೇಜ್ ಅಷ್ಟೇ. ನೀವು ನೋಡಿದ್ರೆ ಇಷ್ಟಿಷ್ಟು ಇಟ್ಕೊಂಡ್ಬಿಟ್ಟಿರ್ತೀರಿ. ಅದು ಇದು ಸರ್ ಸಂವಿಧಾನ, ಇದು ಓದ್ತೀನಿ, ಅದು ಓದ್ತೀನಿ, ಇದು ಬೇಕಾಗಿಲ್ಲ. ಅದು 3,500 ಪುಟ ದಿನಕ್ಕೆ. ಚಂದ್ರಿಕಾಗ 1 ಗಂಟೆಗೆ ಎಷ್ಟು ಪೇಜ್ ಓದ್ಬೋದು? ಪಟ ಫಾಸ್ಟ್ 10 ಪೇಜ್ ಓದ್ಬೋದು. 10 ಪೇಜ್ ಜಾಸ್ತಿ ಆಗ್ತದೆ, 10 ಬೇಡ ನನಗೆ. 8 ಪೇಜ್ ಓದ್ರಿ ಸಾಕು, 8 ಪೇಜ್. ದಿನಕ್ಕೆ 4 ಗಂಟೆ ಓದ್ತೀರಾ ಇಟ್ಕೊಳ್ರಿ, 4 ಗಂಟೆ. 8×4 ಎಷ್ಟಾಯಿತು? 32 ಪೇಜ್ ಆಯಿತು, 32. 10 ದಿನಕ್ಕೆ 320 ಪೇಜ್ ಆಯಿತು. 10 ದಿನಕ್ಕೆ 320. 8 ಪೇಜು, 4 ಗಂಟೆ, 320. 100 ದಿನಕ್ಕೆ 3,200 ಪೇಜ್ ಮುಗಿದೋಯ್ತು. 100 ಡೇಸ್ ಮುಗಿದೋಯ್ತು ಅಂದರೆ ಎಕ್ಸಾಮ್ಗೆ ಹೋಗಿ ಬರೀತೀರಾ, ನಿಮ್ಮ ರಿಸಲ್ಟ್ ಬಂದಿರುತ್ತೆ. ನೀವೇನು ಮಾಡ್ತೀರಿ? ಸಿಕ್ ಯೂಟ್ಯೂಬ್ ಚಾನಲ್ ನೋಡು, ಸಿಕ್ ಬುಕ್ ತಗೋ, ಸಿಕ್ಕದು ಮಾಡು, ಹೇಳ್ದವರೆಲ್ಲ ಕೇಳಿಸ್ಕೊ. ನೋ, ಅದು ಬಿಡ್ಬೇಕು ನೀವು. ಮಿನಿಮಲಿಸಮ್ ಅಂದರೆ ಕಡಿಮೆ ಮಾಡ್ಕೋಬೇಕು. ರಿಪೀಟ್. ನೀವೆಲ್ಲ 10th ಪಾಸಾಗಿ ಬಂದಿದ್ದೀರಾ. ಹಿಮಾಲಯ ಪರ್ವತ ಶ್ರೇಣಿ, ರೈಟ್ ಅಬೌಟ್ ಹಿಮಾಲಯನ್ ಮೌಂಟೇನ್ಸ್ ಅಂತ ಬಂದರೆ ಒಂದ್ಸರಿ ಹಿಂಗೆ ಕಣ್ಣು ಮುಚ್ತಾ ಇದ್ರಿ 10th ಎಕ್ಸಾಮಲ್ಲಿ. ಆ ಬುಕ್ಕಲ್ಲಿ ಜಾಗ್ರಫಿ ಅಂತ ಸ್ಟಾರ್ಟ್ ಆಗಿತ್ತು, ಈ ಕಡೆ ಪೇಜಲ್ಲಿ ಒಂದು ಮ್ಯಾಪ್ ಇತ್ತು, ಮ್ಯಾಪ್ ಕೆಳಗಡೆ ಹಿಮಾಲಯದ ಪ್ರಾಮುಖ್ಯತೆ ಅಂತ ಇತ್ತು. ನೆನಪಾಗಿದೆ ತಾನೇ? ಆಗಿದೆಯಾ ಇಲ್ವಾ? ಅದು ನೆನ್ಪು ಮಾಡ್ಕೊಂಡು ಏನೋ ನೆನಪಾದೋ ಬರ್ದಿದ್ದೀರಾ. ಅಲ್ಲಿ ಹಂಗೆ ನೆನಪಾಗ್ತಾ ಇದೆ, ಈಗ ಯಾಕೆ ನೆನಪಾಗ್ತಾ ಇಲ್ಲ ಅಂದರೆ ಅಲ್ಲಿದ್ದಿದ್ದು ಒಂದೇ ಒಂದು ಬುಕ್, ಸಮಾಜ ವಿಜ್ಞಾನ. ಅಂದರೆ ಅದು ಒಂದೇ ಓದಬೇಕಿತ್ತು. ಈ ಡಿಗ್ರಿಗೆ ಬರ್ತಾ ಇದ್ದಂಗೆ 4-5 ಬುಕ್ ಇಟ್ಕೊಂಡು ಅದ್ರದ್ದು ಅಲ್ಲಿ ಓದಿ, ಇದ್ರದ್ದು ಇಲ್ಲಿ ಓದಿ. ಡೆಲ್ಲಿ ಸುಲ್ತಾನರ ವಾಸ್ತುಶಿಲ್ಪ ಬರೀರಿ, ಆರ್ಕಿಟೆಕ್ಚರ್ ಅಬೌಟ್ ಡೆಲ್ಲಿ ಸುಲ್ತಾನ್ಸ್ ಅಂದರೆ ಯಾವುದಪ್ಪ ಆರ್ಕಿಟೆಕ್ಚರು? ತಾಜ್ ಮಹಲ್ ಅಂತ ಡೌಟ್ ಬರುತ್ತೆ. ತಾಜ್ ಮಹಲ್ಗೂ ಡೆಲ್ಲಿ ಸುಲ್ತಾನ್ಗೂ ಸಂಬಂಧನೇ ಇಲ್ಲ. ನಿಮಗೆ ತಾಜ್ ಮಹಲ್ ಇರ್ಬೋದಾ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ ಭಾಳ ಬುಕ್ ಓದ್ತಾ ಇದ್ದೀರಾ. ಸ್ಟಾಪ್ ರೀಡಿಂಗ್ ಮೋರ್ ಬುಕ್ಸ್, ಸ್ಟಾಪ್ ರೀಡಿಂಗ್ ಮೋರ್ ಪೇಪರ್ಸ್.